ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. Here in this session we discuss about the square of opposition. Square of opposition KSET ಮತ್ತು ನೆಟ್ ಎಕ್ಸಾಮ್ಸಲ್ಲಿ ವೆರಿ ಇಂಪಾರ್ಟೆಂಟ್. ನೆಟ್ ಎಕ್ಸಾಮಲ್ಲಿ ನಿಮಗೇನಿಲ್ಲ ಅಂದರೂ 3-4 ಅಥವಾ 2-3 ಕ್ವಶನ್ಸು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಸೆಷನ್ನಲ್ಲಿ we look into the square of opposition. Okay, then ಎವಲ್ಯೂಷನ್ಗೆ ಬಂದರೆ ಸೊ ದಿಸ್ ಅಷ್ಟು ಏನು ಇಂಪಾರ್ಟೆಂಟ್ ಇಲ್ಲ ಇದು. ಸೊ ದ ಸ್ಕ್ವೇರ್ ಆಫ್ ಆಪೋಸಿಷನ್ ಈಸ್ ಎ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ದ ರಿಲೇಷನ್ ಬಿಟ್ವೀನ್ ದ 4 ಬೇಸಿಕ್ ಕೆಟಗಾರಿಕಲ್ ಪ್ರಪೋಸಿಷನ್. ಸೊ ಸ್ಕ್ವೇರ್ ಆಫ್ ಆಪೋಸಿಷನ್ ಅಂದರೆ ಏನು, ಒಂದು ಡಯಾಗ್ರಾಮ್ ಇದೆ, ಅದು 4 ಕೆಟಗಾರಿಕಲ್ ಪ್ರಪೋಸಿಷನ್ ಮಧ್ಯ ಯಾವ್ಯಾವ ರಿಲೇಷನ್ಸ್ ಬಿಲ್ಡ್ ಆಗುತ್ತೆ, ಯಾವ್ಯಾವ ರಿಲೇಷನ್ ಎಕ್ಸಿಬಿಟ್ ಆಗುತ್ತೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡುತ್ತೆ. ಓಕೆ, ಮತ್ತು ಆರಿಜಿನ್ ಆಫ್ ದ ಸ್ಕ್ವೇರ್ ಆಫ್ ಆಪೋಸಿಷನ್ ಬಂದುಬಿಟ್ರೆ ಇಟ್ ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಟು ಅರಿಸ್ಟಾಟಲ್, ಮೇಕಿಂಗ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ 2 ಆಪೋಸಿಷನ್ಸ್, ಕಾಂಟ್ರಡಿಕ್ಷನ್ ಆ್ಯಂಡ್ ಕಾಂಟ್ರಡಿಕ್ಟ್. ಸೊ ಅರಿಸ್ಟಾಟಲ್ ಬಂದುಬಿಟ್ಟು ಏನು ಮಾಡಿದರು, he make the distinction between the 2 opposition, that is contradiction and contradictory. ಬಟ್ ನಮಗೆ ಇನ್ನೂ 2 ಅಪೋಸಿಷನ್ಸ್ ಬರುತ್ತೆ, ಅದನ್ನು ನೆಕ್ಸ್ಟು ನೋಡೋಣ. ದೆನ್ ಹವೆವರ್ ಅರಿಸ್ಟಾಟಲ್ ಡಿಡ್ ನಾಟ್ ಡ್ರಾ ಎನಿ ಡಯಾಗ್ರಾಮ್. ಅರಿಸ್ಟಾಟಲ್ ಏನು ಮಾಡಿದರು, ಅವ್ರು ಯಾವುದೋ ಡಯಾಗ್ರಾಮ್ನ ಡ್ರಾ ಮಾಡಲಿಲ್ಲ. ಸೊ ದಿಸ್ ಈಸ್ ಹ್ಯಾಪಂಡ್ ಆಫ್ಟರ್ ದ ಸೆವೆರಲ್ ಸೆಂಚುರೀಸ್ ಲೇಟರ್ ಅಂತ. ಅಂದರೆ ಹಲವು ವರ್ಷಗಳ ನಂತರ, ಸೆಂಚುರೀಸ್ ನಂತರ ಆ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡಿದ್ದು ಅಪಿಲಿಯಸ್ ಆ್ಯಂಡ್ ಬೋಥಿಯಸ್ ಅಂತ ಇಬ್ಬರು. ದೆನ್ ರೆಪ್ರೆಸೆಂಟೇಷನ್ ಆಫ್ ದ ಸ್ಕ್ವೇರ್ ಆಫ್ ಆಪೋಸಿಷನ್ ಬಂದುಬಿಟ್ರೆ ಸಿ, ಇಲ್ಲಿ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ AEIOU ದೀಸ್ ಆರ್ ದ ವೋವಲ್ಸ್ ಆಫ್ ಆಲ್ಫಾಬೆಟ್ಸಲ್ಲಿ ವೋವಲ್ಸ್ AEIOU. ಸೊ ಅದರಲ್ಲಿ ನಾವು ಯುನ ಎಲಿಮಿನೇಟ್ ಮಾಡಿಬಿಟ್ಟು AEIO ದೀಸ್ 4 ವೋವಲ್ಸ್ನ ತೊಗೊಂಡ್ಬಿಟ್ರೆ ನಮಗೊಂದು ಇಲ್ಲಿ ಝೆಡ್ ಆಕೃತಿ ಬರುತ್ತೆ. ದಿಸ್ ಈಸ್ AEIO. You can represent it like a Z, like this, A to E. These are the 4 elements, A to E, E to I and I to O. So here for every single element ಇನ್ನೊಂದು ಎಲಿಮೆಂಟಿಗೆ ರಿಲೇಷನ್ ಬರ್ತಾ ಇದೆ. ಸೊ ದಟ್ ಈಸ್ ವಾಟ್ ಸ್ಕ್ವೇರ್ ಆಫ್ ಆಪೋಸಿಷನ್ ಅಂದರೆ ದ ರಿಲೇಷನ್ ಎಕ್ಸಿಬಿಟ್ಸ್ ಬಿಟ್ವೀನ್ ದ ಎಲಿಮೆಂಟ್ಸ್ ಅಂತ. ಸಿ ಇಲ್ಲಿ ಎ ಅಂತ ನಾವು ಒಂದು ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ಎವ್ರಿ ಎಸ್ ಈಸ್ ಪಿ, ಅಂದರೆ ಎವ್ರಿ ಅಥವಾ ಆಲ್ ಅಂತ ಬರುತ್ತೆ. ಆಲ್ ಎಸ್ ಈಸ್ ಪಿ, ಎ ರಿಲೇಟೆಡ್ ಟು ಆಲ್ and E related to no. This is the propositions no, and this I related to some. Similarly O related to some not. So these are the 4 prepositions. So here ಯಾವ್ಯಾವ ರಿಲೇಷನ್ ಎಕ್ಸಿಬಿಟ್ ಆಗುತ್ತೆ ಯಾವ್ಯಾವ ಎಲಿಮೆಂಟಲ್ಲಿ ಅಂದರೆ ಸಿ ಎ ಟು ಇ there is a relationship between A to E, adu contraries. The relationship exists between the A to E, that is contrary. That is one rule. And another one is subalterns. Subalterns or subalternations anta karitivi. The relationship exists between the A to I and E to O. This is subalterns or subalternation. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಡೀಟೇಲಾಗಿ ಅನಾಲಿಸಿಸ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ದ ರಿಲೇಷನ್ಶಿಪ್ ಎಕ್ಸಿಟ್ಸ್ ಬಿಟ್ವೀನ್ ದ ಐ ಆ್ಯಂಡ್ ಓ, ದಿಸ್ ಈಸ್ ಕಾಲ್ಡ್ ಸಬ್ ಕಾಂಟ್ರರೀಸ್. ಓಕೆ, ಆ್ಯಂಡ್ ಸಿಮಿಲರ್ಲಿ ದ ರಿಲೇಷನ್ಶಿಪ್ ಎಕ್ಸಿಟ್ಸ್ ಬಿಟ್ವೀನ್ ದ ಎ ಟು ಓ ಆ್ಯಂಡ್ ಐ ಟು ಇ. ದಿಸ್ ಈಸ್ ನೋನ್ ಆಸ್ ಕಾಂಟ್ರಡಿಕ್ಟರಿ ಆರ್ ಕಾಂಟ್ರಡಿಕ್ಟರೀಸ್. Here is the representation of the square of opposition. Next slide ಗೆ ಬಂದರೆ here same elements ಯಾವುದು, A, E, I, O, 4 elements.
ಎ ರೆಪ್ರೆಸೆಂಟ್ಸ್ ದ ಪ್ರಿಪೋಸಿಷನ್ ಆಲ್ ರೆಪ್ರೆಸೆಂಟ್ ಮಾಡುತ್ತೆ. ಇ ಬಂದ್ಬಿಟ್ಟು ನೋ ರೆಪ್ರೆಸೆಂಟ್ ಮಾಡುತ್ತೆ. ಐ ಬಂದ್ಬಿಟ್ಟು ಸಮ್. ಸಿಮಿಲರ್ಲಿ ಓ ಬಂದ್ಬಿಟ್ಟು ಸಮ್ ನಾಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಿಯರ್ ನೀವು ಎರಡು ಗಮನ ಕೊಡಬೇಕು. ಒಂದು ಅಪ್ಪರ್ ಪಾರ್ಟ್ ಏನಿದೆ, ಟು ಪ್ರಿಪೋಸಿಷನ್ಸ್ ಆಲ್ ಆ್ಯಂಡ್ ನೋ, ದಟ್ ಈಸ್ ಎ ಆ್ಯಂಡ್ ಇ. ಒನ್ ಎ ಈಸ್ ಯೂನಿವರ್ಸಲ್ ಪಾಸಿಟಿವ್ ಆ್ಯಂಡ್ ಇ ಈಸ್ ಯೂನಿವರ್ಸಲ್ ನೆಗೆಟಿವ್. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸಿದ್ಧಾಂತನ ನಾವು ಅಪ್ಲೈ ಮಾಡಿದರೆ ಅದು ಯೂನಿವರ್ಸಲ್ಲಾಗಿ ಇರುತ್ತೆ. ಯೂನಿವರ್ಸಲ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲ ಗಿಡಗಳು ಹಸಿರಿಂದ ಕೂಡಿರುತ್ತೆ ಅಂದರೆ ದಟ್ ಈಸ್ ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್. ಅಂದರೆ ಗಿಡಗಳು ಯಾವಾಗಲೂ ಹಸಿರೇ ಇರಬೇಕು ತಾನೆ, ದಟ್ ಈಸ್ ಯೂನಿವರ್ಸಲ್ ಟ್ರೂತ್ ಅದು. ಸೊ ಸಿಮಿಲರ್ಲಿ ನೋಗೆ ಬಂದುಬಿಟ್ರೆ ದಿಸ್ ಇಸ್ ಅ ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟ್, ದಟ್ ಈಸ್ ಜಸ್ಟ್ ಆಪೋಸಿಟ್ ಟು ದ ಎ. All statements are here. All statements the statement which is represents the all, that is universal positive statement, and similarly the statement which represents the no or element e, that is a universally negative statement. Similarly ನೀವು ಲೋಯರ್ ಪಾರ್ಟಿ ಬಂದುಬಿಟ್ರೆ ಐ ಆ್ಯಂಡ್ ಓ ಇರುತ್ತೆ, ದಟ್ ಈಸ್ ಸಮ್ ಆ್ಯಂಡ್ ಸಮ್ ನಾಟ್. ಹಿಯರ್ ಪರ್ಟಿಕ್ಯುಲರ್ ಪಾಸಿಟಿವ್ ಆ್ಯಂಡ್ ಪರ್ಟಿಕ್ಯುಲರ್ ನೆಗೆಟಿವ್ ಅಂತ. ಪರ್ಟಿಕ್ಯುಲರ್ ಅಂದರೆ ಏನು? ಓನ್ಲಿ ಪಾರ್ಟ್ ಆಫ್ ದ ಎಲಿಮೆಂಟ್. ಸಮ್ ಇರ್ಬೋದು, ಸಮ್ ನಾಟ್ ಇರ್ಬೋದು. ಒಂದು ಹೋಲ್ ಎಲಿಮೆಂಟ್ ತಗೊಂಡ್ರೆ ಅಲ್ಲಿ ಪರ್ಟಿಕ್ಯುಲರ್ ಮಾಡಲೇಬೇಕು. ಒಂದು ಸಮ್ ಇರುತ್ತೆ, ಇನ್ನೊಂದು ಸಮ್ ನಾಟ್ ಇರುತ್ತೆ. ದಟ್ ಈಸ್ ಏನಂದರೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಎಕ್ಸಿಬಿಟ್ ಆಗ್ಬೋದು. ಸಮ್ ಆ್ಯಂಡ್ ಸಮ್ ನಾಟ್. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತೇನಿಲ್ಲ. ಯಾವುದಾದ್ರೂ ಒಂದು ಎಲಿಮೆಂಟ್ ತೊಗೊಂಡ್ರೆ, ಇವಾಗ ಏನಂತೀರ, ಇವಾಗ ನೀವು ಪಪ್ಪಾಯಿ ಕಲ್ಲಂಗಡಿ ತೊಗೊಂಡ್ರೆ ನೀವು ಪಪ್ಪಾಯಲ್ಲಿ ಸೀಡ್ಸ್ ಇರಲೇಬೇಕು, ಕಲ್ಲಂಗಡಿಯಲ್ಲಿ ಸೀಡ್ಸ್ ಇರಲೇಬೇಕು ಅಂತ ಏನಾದರೂ ಯೂನಿವರ್ಸಲ್ ಆಗಿದೆಯಾ? ಇವಾಗೆಲ್ಲ ಚೇಂಜ್ ಆಗಿದೆ. ಸೊ ದಟ್ ಈಸ್ ಪರ್ಟಿಕ್ಯುಲರ್. ಇದ್ದರೆ ಇರ್ಬೋದು, ಬಿಟ್ಟಿರ್ಬೋದು. ಸಮ್ ಪಪ್ಪಾಯಸಲ್ಲಿ ಸೀಡ್ಸ್ ಇರುತ್ತೆ, ಸಮ್ ಪಪ್ಪಾಯಸಲ್ಲಿ ಸೀಡ್ಲೆಸ್ ಸೀಡ್ಸ್ ಇರುತ್ತೆ. ದಟ್ ಈಸ್ ಪರ್ಟಿಕ್ಯುಲರ್ ಎಲಿಮೆಂಟ್. ದಟ್ ಈಸ್ ವಾಟ್ ಪರ್ಟಿಕ್ಯುಲರ್ ಪಾಸಿಟಿವ್. ಸಮ್ ನಾಟ್ represents the particular negative statement. So next here rule number 1 about the contradictory pairs. Contradictory pairs ಯಾವ್ದು? Here picture shows the contradictory pairs A to O and I to E. These are the contradictory, that is relation between the A to O and E to I. This is known as the contradictory pairs. Here ಅದರ ಕಾಂಟ್ರಡಿಕ್ಟರಿ ಪೇರ್ಸ್ ಇಂದು ರೂಲ್ಸ್ ಏನು ಅಂತ ನೀವು ನೋಡೋದಾದರೆ, ಇಫ್ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ದೆನ್ ದ ಅದರ್ ಸ್ಟೇಟ್ಮೆಂಟ್ ವಿಲ್ ಡೆಫಿನೆಟ್ಲಿ ಫಾಲ್ಸ್. ಮೀನ್ಸ್ ಕಾಂಟ್ರಡಿಕ್ಟರಿ ಅಂದ್ರೇನು? ಕಾಂಟ್ರಡಿಕ್ಟರಿ ಅಂದರೆ ಎಗೇನೆಸ್ಟ್ ಆರ್ ಆಪೋಸಿಟ್ ಅಂತ. ನಾನೇನು ಹೇಳ್ತೀನಿ, ಫಾರ್ ಎಕ್ಸಾಂಪಲು ಎಲ್ಲ ರಾಜಕಾರಣಿಗಳು ತುಂಬ ಒಳ್ಳೆಯವರು ಅಂತ ನಾನು ಹೇಳಿದರೆ, ನೀವೇನು ಹೇಳ್ತೀರಾ? ಇಲ್ಲ, ಎಲ್ಲ ರಾಜಕಾರಣಿಗಳು ತುಂಬ ಕೆಟ್ಟರು ಅಂತೀರ. ದಟ್ ಈಸ್ ದ ಆಪೋಸಿಟ್ ಸ್ಟೇಟ್ಮೆಂಟ್. ದಟ್ ಈಸ್ ದ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ಇಟ್ ವಾಸ್ ದ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಫ್ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಇವಾಗ ಎ ಟ್ರೂ ಆಯಿತು ಅಂದರೆ ಆಪೋಸಿಟ್ ಯಾವುದು? ಓ, ಇಟ್ ಈಸ್ ಡೆಫಿನೆಟ್ಲಿ ಫಾಲ್ಸ್ ಅಂತ ಇರುತ್ತೆ. ದೆನ್ ಇಫ್ ಒನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ಆದರೆ ದೆನ್ ಅದರ್ ಸ್ಟೇಟ್ಮೆಂಟ್ ಅಪೋಸಿಟ್ ಆಗಿರಬೇಕಲ್ಲ. ಅಪೋಸಿಟ್ ಆದರೆ ಏನಾಗುತ್ತೆ? ದಟ್ ಈಸ್ ಡೆಫಿನೆಟ್ಲಿ ಟ್ರೂ. ಇವಾಗ ಈ ಸ್ಟೇಟ್ಮೆಂಟು ಫಾಲ್ಸ್ ಅಂತ ಬಂದರೆ ಅದರ ಆಪೋಸಿಟ್ ಸ್ಟೇಟ್ಮೆಂಟ್ ಯಾವುದಿದೆ? ದ ಐ ಸ್ಟೇಟ್ಮೆಂಟ್ ಈಸ್ ಆಲ್ವೇಸ್ ಟ್ರೂ. ದಟ್ ಈಸ್ ವಾಟ್ ದ ಕಾಂಟ್ರಡಿಕ್ಟರಿ. ಒಂದು ಸರಿ ಇದ್ದರೆ ಇನ್ನೊಂದು ತಪ್ಪಿರುತ್ತೆ, ಇನ್ನೊಂದು ತಪ್ಪಿದ್ದರೆ ಆಪೋಸಿಟ್ ಇರೋದು ಡೆಫಿನೆಟ್ಲಿ ಸರಿ ಇರುತ್ತೆ. ದಟ್ ಈಸ್ ದ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್. ಸೊ ದಿಸ್ ಇಸ್ ವಾಟ್ ಕಾಂಟ್ರಡಿಕ್ಟರಿ ಪೇರ್ಸ್. ಓಕೆ, ನೆಕ್ಸ್ಟ್ ಕಾಂಟ್ರರಿ. ಕಾಂಟ್ರರಿಯಲ್ಲಿ ನಿಮಗೆ contrary or contraries. The relationship exists between the
ಆಲ್ ಆ್ಯಂಡ್ ಇ, ದಟ್ ಈಸ್ ದ ಯೂನಿವರ್ಸಲ್. ಲಾಸ್ಟ್ ಸ್ಲೈಡಲ್ಲಿ ನೋಡಿರಲ್ಲ ನೀವು, ಅಪ್ಪರ್ ಪಾರ್ಟ್ ಎ ಇ ಐ ಒ, ಎ ಇ ಮೀನ್ಸ್ ಯೂನಿವರ್ಸಲ್, ಯೂನಿವರ್ಸಲ್ ಪಾಸಿಟಿವ್ ಆ್ಯಂಡ್ ಯೂನಿವರ್ಸಲ್ negative statement. Okay, here the relationship exists between the a, that is all, and e, no, is known as the contraries. Both are universal, that is the relationship between the universal. Next, both statement. Here what is the rule of this contrary pairs andre both statements cannot be true at the same time, but both statements can be false. ಈ ರೂಲ್ ಏನು ಹೇಳುತ್ತೆ ಅಂದರೆ ನೋಡಿ, ಬೋತ್ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ಟ್ರೂ ಅಟ್ ದ ಸೇಮ್ ಟೈಮ್. ಇವಾಗ ಎ ಟ್ರೂ ಇದ್ದರೆ ಇ ಟ್ರೂ ಇರಲ್ಲ ಒಂದು, ಬಟ್ ಎ ಫಾಲ್ಸ್ ಇದ್ದರೆ ಇ ಫಾಲ್ಸ್ ಇರ್ಬೋದು ಅಥವಾ ಟ್ರೂ ಇರ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ ನೋಡಿ ಅದನ್ನ ಕರೆಕ್ಟಾಗಿ. If one statement is true, then other will be definitely false. Or excuse me, if one statement is false, then other will be either true or false. This is the rule of the contrary pairs. So ಇಲ್ಲಿ ನೋಡಿ, ಇದು ಏನು ಹೇಳುತ್ತೆ ಅಂದರೆ, ಒಂದು ಸ್ಟೇಟ್ಮೆಂಟು ಟ್ರೂ ಇದ್ದರೆ ಅನದರ್ ಸ್ಟೇಟ್ಮೆಂಟ್ ಈಸ್ ಡೆಫಿನೆಟ್ಲಿ ಫಾಲ್ಸ್. ಎರಡೂ ಸ್ಟೇಟ್ಮೆಂಟ್ ಟ್ರೂ ಇರಲ್ಲ. ಕಾಂಟ್ರರಿಯಲ್ಲಿ ಎರಡೂ ಸ್ಟೇಟ್ಮೆಂಟ್ ಟ್ರೂ ಇರಲ್ಲ, ಒಂದು ಸ್ಟೇಟ್ಮೆಂಟ್ ಮಾತ್ರ ಟ್ರೂ ಇರುತ್ತೆ. ಒಂದು ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ಆಬ್ವಿಯಸ್ಲಿ ಅದರ್ ಸ್ಟೇಟ್ಮೆಂಟು ಫಾಲ್ಸ್ ಇರುತ್ತೆ. ಇದು ಒಂದು ರೂಲು. ನೆಕ್ಸ್ಟ್ ಬಂದ್ಬಿಟ್ಟು, ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಇರುತ್ತೆ, ದೆನ್ ದ ಅದರ್ ವಿಲ್ ಬಿ ಟ್ರೂ ಆರ್ ಫಾಲ್ಸ್. ಟ್ರೂನೂ ಇರ್ಬೋದು, ಫಾಲ್ಸ್ ಇರ್ಬೋದು. ದಿಸ್ ಇಸ್ ದ ಕಾಂಟ್ರಡಿಕ್ಟರಿ ರೂಲ್. ನೆಕ್ಸ್ಟ್ ಕಪ್ಪದ ಸಬ್ ಕಾಂಟ್ರರಿ ಪೇರ್ಸ್. ಸಬ್ ಕಾಂಟ್ರರಿ ಪೇರ್ಸ್ ಅಂದ್ರೇನು? ದ ರಿಲೇಷನ್ಶಿಪ್ ಎಕ್ಸಿಸ್ಟ್ಸ್ ಬಿಟ್ವೀನ್ ದ ಸಮ್ ಸ್ಟೇಟ್ಮೆಂಟ್ ಆ್ಯಂಡ್ ಸಮ್ ನಾಟ್ ಸ್ಟೇಟ್ಮೆಂಟ್. ದಿಸ್ ಇಸ್ ದ ಸಬ್ ಕಾಂಟ್ರರಿ ರಿಲೇಷನ್ಶಿಪ್ ಬಿಟ್ವೀನ್ ದ ಟು ಎಲಿಮೆಂಟ್ಸ್, ದಟ್ ಈಸ್ ಐ ಆ್ಯಂಡ್ ಓ, ದಟ್ ಈಸ್ ಸಮ್ ಆ್ಯಂಡ್ ಸಮ್ ನಾಟ್. ಅದು ಸಬ್ ಕಾಂಟ್ರರಿ ಪೇರ್ಸ್. ದಟ್ ಈಸ್ ದ ಪರ್ಟಿಕ್ಯುಲರ್ಸ್, ರಿಲೇಷನ್ಶಿಪ್ ಬಿಟ್ವೀನ್ ದ ಪರ್ಟಿಕ್ಯುಲರ್ಸ್, ದಟ್ ಈಸ್ ಐ ಆ್ಯಂಡ್ ಓ. ದೀಸ್ ಟು ಪ್ರಿಪೋಸಿಷನ್ ಮಧ್ಯೆ ಸಮ್ ಆ್ಯಂಡ್ ಸಮ್ ನಾಟ್ ಮಧ್ಯೆ ಏನು ರಿಲೇಷನ್ಶಿಪ್ ಬರುತ್ತೆ ಅದನ್ನು ಸಬ್ ಕಾಂಟ್ರರಿ ಪೇರ್ಸ್ ಅಂತ ಕರೀತಾರೆ. ಸೊ ವಾಟ್ ಈಸ್ ದ ರೂಲ್ ಆಫ್ ದಿಸ್ ಸಬ್ ಕಾಂಟ್ರರಿ ಪೇರ್ಸ್ ಅಂದರೆ, ಬೋತ್ ದ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ಫಾಲ್ಸ್ ಅಟ್ ದ ಸೇಮ್ ಟೈಮ್. ಕಾಂಟ್ರರೀಸ್ ಏನೆಲ್ಲಾಗಿತ್ತು? ಬೋತ್ ದ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ಟ್ರೂ ಅಟ್ ದ ಸೇಮ್ ಟೈಮ್. ದಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಟ್. ಬೋತ್ ದ ಸ್ಟೇಟ್ಮೆಂಟ್ಸ್ ಕ್ಯಾನ್ ನಾಟ್ ಬಿ ಫಾಲ್ಸ್ ಅಂದರೆ ಎರಡೂ ಸ್ಟೇಟ್ಮೆಂಟ್ ಒಂದೇ ಸರಿ ತಪ್ಪು ಆಗಿರಬಾರ್ದು, ಬಟ್ ಬೋತ್ ದ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಟ್ರೂ. ಇಲ್ಲಿ ನೋಡಿ, ದಿಸ್ ಈಸ್ ದ ಮೇನ್ ವರ್ಡ್, ಕ್ಯಾನ್ ಬಿ. ಬೋತ್ ದ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಟ್ರೂ ಅಂದರೆ ಟ್ರೂ ಆರ್ ಫಾಲ್ಸ್ ಇರ್ಬೋದು, ಅಥವಾ ಎರಡು ಟ್ರೂ ಇರ್ಬೋದು. ಓಕೆ, ಹಿಯರ್ ಸಮ್ ಎಸ್ ಇಸ್ ಪಿ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ, ದ ಅದರ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಆ್ಯಸ್ ಪರ್ ದ ರೂಲ್. ಇಲ್ಲಿ ಹೇಳುತ್ತೆ ನೋಡಿ, ಸ್ಟೇಟ್ಮೆಂಟ್ ಕ್ಯಾನ್ ನಾಟ್ ಬಿ ಫಾಲ್ಸ್ ಅಟ್ ದ ಸೇಮ್ ಟೈಮ್ ಅಂದರೆ ಓ ಈಸ್ ಡೆಫಿನೆಟ್ಲಿ ಟ್ರೂ. ದಟ್ ಈಸ್ ಹಿಯರ್ ಇಫ್ ಸಮ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ದೆನ್ ಅದರ್ ಸ್ಟೇಟ್ಮೆಂಟ್ ವಿಲ್ ಬಿ ಡೆಫಿನೆಟ್ಲಿ ಟ್ರೂ. ದಿಸ್ ಇಸ್ ದ ರೂಲ್, another rule. And come to the third one, means if one statement is true, other will be either true or false. Here ನಾನೇನು ಹೇಳಿದೆ, ಕ್ಯಾನ್ ಬಿ ಅಂತ ಇದೆಯಲ್ಲ, ನೀವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಒಂದು ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ಇನ್ನೊಂದು ಸ್ಟೇಟ್ಮೆಂಟು ಟ್ರೂ ಇರ್ಬೋದು ಅಲ್ಲ ಫಾಲ್ಸ್ ಇರ್ಬೋದು, ಬಟ್ ಎರಡು ಫಾಲ್ಸ್ ಆಗಂಗಿಲ್ಲ. ಒಂದು ಟ್ರೂ ಇರ್ಬೋದು, ಐದರ್ ಸೆಕೆಂಡ್ ಸ್ಟೇಟ್ಮೆಂಟು ಟ್ರೂ ಆರ್ ಫಾಲ್ಸ್ ಇರ್ಬೋದು. ದಿಸ್ ಇಸ್ ದ ಸಬ್ ಕಾಂಟ್ರರಿ. ದ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ದ ಸಮ್ ಆ್ಯಂಡ್ ಸಮ್ ನಾಟ್. ಇವಾಗ ಸಮ್ ಎಸ್ ಇಸ್ ಪಿ ಟ್ರೂ ಇದ್ದರೆ, ಸಮ್ ಎಸ್ ಇಸ್ ನಾಟ್ ಪಿ ಐದರ್ ಬಿ ಟ್ರೂ ಆರ್ ಫಾಲ್ಸ್. ಇನ್ ಅದರ್ ಕೇಸ್ ಸಮ್ ಎಸ್ ಇಸ್ ಪಿ ಇಸ್ ಫಾಲ್ಸ್ ಇದ್ದರೆ, ಸಮ್ ಎಸ್ ಇಸ್ ನಾಟ್ ಪಿ ಈಸ್ ಡೆಫಿನೆಟ್ಲಿ ಟ್ರೂ. ದಿಸ್ ಇಸ್ ದ ಸಬ್ ಕಾಂಟ್ರರಿ pairs. And next come to the fourth one, that is subalternation or subalterns. Here subalterns, the relation exists between the universal and particulars, that is between A and I and E and O.
ಯಾವ್ಯಾವು 4 ಪ್ರಿಪೋಸಿಷನ್ಸು? ಆಲ್, ಎವರಿ ಆರ್ ಆಲ್, ನೋ ಆ್ಯಂಡ್ ಸಮ್ ನಾಟ್. ದ ರಿಲೇಷನ್ಶಿಪ್ ಬಿಟ್ವೀನ್ ದ preposition all against the sum and no against the sum not. This is called a subalternation. What are the rules of this subalternation ಅಂದರೆ if the universal is true. ಯೂನಿವರ್ಸಲ್ ಅಂದರೆ ಯಾವುದು? ಯೂನಿವರ್ಸಲ್ ಸ್ಟೇಟ್ಮೆಂಟ್ಸ್ ಎ ಮತ್ತು ಈ ಎರಡು ಸ್ಟೇಟ್ಮೆಂಟ್ಸು ಟ್ರೂ ಇದ್ದರೆ, if the universal statement is true then particular will definitely true. ನೋಡಿ, ಯೂನಿವರ್ಸಲ್ ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ ಯಾವುದು? ಐ ಆ್ಯಂಡ್ ಓ ಡೆಫಿನೆಟ್ಲಿ ಟ್ರೂ ಆಗಿರುತ್ತೆ. ದಿಸ್ ಇಸ್ ದ ಒನ್ ರೂಲ್. ಆ್ಯಂಡ್ ಅನದರ್ ಒನ್ ಈಸ್ ಇಫ್ ದ ಯೂನಿವರ್ಸಲ್ ಈಸ್ ಫಾಲ್ಸ್. ಯೂನಿವರ್ಸಲ್ ಫಾಲ್ಸ್ ಇದ್ದರೆ ಏನಾಗುತ್ತೆ? ಯೂನಿವರ್ಸಲ್ ಎ ಆ್ಯಂಡ್ ಇ ಆರ್ ಯೂನಿವರ್ಸಲ್ ಸ್ಟೇಟ್ಮೆಂಟ್ಸ್. ಯೂನಿವರ್ಸಲ್ ಈಸ್ ಫಾಲ್ಸ್ ಇದ್ದರೆ ಪರ್ಟಿಕ್ಯುಲರ್ಸ್ ಐ ಆ್ಯಂಡ್ particulars will be either true or false ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ if particular is false, both particulars I and O particulars false ಆದರೆ universal will be definitely false. Particular statements false ಆದರೆ universal will be definitely false. That is a rule. And first rule ಏನಿತ್ತು? if the universal statement is true ಇದ್ದರೆ particulars will be definitely true. if particulars are false ಇದ್ದರೆ universals are definitely false. and if case the particulars true ಇದ್ದರೆ universal will be either true or false. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಒಂದೆರಡು ಸಲ ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಸಬಾಲ್ಟರ್ನೇಷನ್ ಅಂದರೆ ಇನ್ನೊಂದು ಸಲ ಹೇಳ್ತೀನಿ. ದ ರಿಲೇಷನ್ಸ್ ಎಕ್ಸಿಬಿಟ್ಸ್ ಬಿಟ್ವೀನ್ ದ ಯೂನಿವರ್ಸಲ್ ಆ್ಯಂಡ್ ಪರ್ಟಿಕ್ಯುಲರ್ಸ್, ದಟ್ ಈಸ್ ಎ ಟು ಐ ಆ್ಯಂಡ್ ಇ ಟು ಓ. ದ ರಿಲೇಷನ್ ಎಕ್ಸಿಬಿಟ್ಸ್ ಬಿಟ್ವೀನ್ ದ ಎ ಟು ಐ ಆ್ಯಂಡ್ ಇ ಟು ಓ ಇಸ್ ದ ಸಬಾಲ್ಟರ್ನೇಷನ್ ಅಂತ ಕರಿತೀವಿ. ಫಸ್ಟ್ ನಾವೇನು ನೆನಪಿಟ್ಕೋಬೇಕು ರೂಲ್ನ? ಇಲ್ಲಿ ಇನ್ ಕೇಸ್ ದ ಯೂನಿವರ್ಸಲ್ ಇಸ್ ಟ್ರೂ ಆಗಿದ್ದರೆ particulars will always true. okay, definitely are always true. if universal false ಆಗಿದ್ದರೆ particulars will be either true or false. ಸರಿ ಇರ್ಬೋದು, ತಪ್ಪಿರ್ಬೋದು. ಇನ್ ಪರ್ಟಿಕ್ಯುಲರ್ ಕೇಸಿಗೆ ಬಂದರೆ ಇನ್ ಕೇಸ್ particulars are false ಆದರೆ universal will be definitely false. and particulars true ಆದರೆ universal will be either true or false. ಇದನ್ನು ಹೆಂಗೆ ನೆನಪಿಟ್ಕೊಳೋದು ಅಂತ ಹೇಳ್ತೀನಿ ನೋಡಿ. ಶಾರ್ಟ್ಕಟ್: ಟ್ರೂತ್ ಗೋಸ್ ಡೌನ್ವರ್ಡ್ಸ್ ನೋಡಿ, ಆ್ಯಂಡ್ ಫಾಲ್ಸ್ ಗೋಸ್ ಅಪ್ವರ್ಡ್ಸ್. ಟ್ರೂತ್ ಗೋಸ್ ಡೌನ್ವರ್ಡ್ಸ್, ಫಾಲ್ಸ್ ಗೋಸ್ ಅಪ್ವರ್ಡ್ಸ್. ಸೊ ಇಲ್ಲಿ ಬಂದುಬಿಟ್ರೆ ನೋಡಿ, ಯೂನಿವರ್ಸಲ್ ಇಸ್ ಟ್ರೂ, ಪರ್ಟಿಕ್ಯುಲರ್ಸ್ ವಿಲ್ ಆಲ್ವೇಸ್ ಬಿ ಟ್ರೂ. ಟ್ರೂತ್ ಏನು ಮಾಡುತ್ತೆ? ಕೆಳಗೆ ಬರ್ತಾ ಇದೆ ಡೌನ್ವರ್ಡ್ಸಿಗೆ. ಸತ್ಯವಂತನಿಗೆ ಕಾಲ ಇಲ್ಲ ಅಂತಾರಲ್ಲ ಹಂಗೆ, ಟ್ರೂತ್ ಕಮ್ ಡೌನ್ವರ್ಡ್ಸ್ ಮತ್ತು false goes upwards. if the particular is false, universal will be false. false goes upwards. ಸುಳ್ಳೆಳರಿಗೆ ಕಾಲ, ಸುಳ್ಳೆಳರು ಬೇಗ ಮೇಲಕ್ಕೆ ಹೋಗ್ತಾರೆ. ಇದು ಈ ಸೆಷನ್ ಮುಕ್ತಾಯ. ನೆಕ್ಸ್ಟ್ ಸೆಷನಲ್ಲಿ ಪ್ರತಿಯೊಂದು ಪೇರ್ಸ್ಗೂ ವಿತ್ ಆನ್ ಎಕ್ಸಾಂಪಲ್ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.